ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ನೋಡಿ ವಾದ ಈಗ ಮುಕ್ತಾಯ ಆಲ್ಮೋಸ್ಟ್ ಆಗಿದೆ. ಇನ್ನು ನಡೆಸ್ತಾನೆ ಇರ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ವಾದವನ್ನ ಮಾಡೋದಕ್ಕೆ ನಿಂತ್ಕೊಂಡ್ರೆ ಪಟ 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 ಅಂತ ಉತ್ತರಗಳನ್ನ ಅಲ್ಲಿ ಪಾಯಿಂಟ್ಗಳನ್ನ ಬರೀ ಕೀ ಪಾಯಿಂಟ್ಗಳನ್ನ ಇಟ್ಕೊಂಡು ಅವ್ರು ವಾದವನ್ನ ಮಂಡಿಸ್ತಾ ಇರ್ತಾರೆ. ಈಗ ನ್ಯಾಯಮೂರ್ತಿಗಳು ಹೇಳ್ತಾರೆ ಪ್ರತಿವಾದಿಗಳು ಬೇಕಾದ್ರೆ ಪ್ರತಿಕ್ರಿಯೆಯನ್ನ ಸಲ್ಲಿಕೆ ಮಾಡಲಿ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದಾರಂತೆ. ಹೈಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಿಚಾರಣೆಯ ಕ್ಷಣದ ಅಪ್ಡೇಟನ್ನು ರಿಪಬ್ಲಿಕ್ ಕನ್ನಡ ಯಥಾವತ್ತಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದೆ. ಯಥಾವತ್ತಾಗಿರ್ತಾ ಇದೆ. ವಾದ ಹೇಗಿತ್ತು, ಪ್ರತಿವಾದ ಹೇಗಿದೆ, ವಿಚಾರಣೆ ನಡೆಸ್ತಾ ಇರುವಂಥ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ, ಅಲ್ಲಿರುವಂಥ ಜನರಲ್ಲಿರುವಂಥ ಕುತೂಹಲ ಏನು, ಇದೆಲ್ಲವನ್ನು ಕೂಡ ಯಥಾವತ್ತಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ನೋಡಿ ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಪ್ರತಿವಾದಿಗಳು ಬೇಕಾದ್ರೆ ಅವರ ಪ್ರತಿಕ್ರಿಯೆ ಸಲ್ಲಿಸಲಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು. ಪ್ರತಿವಾದಿಗಳೇನಿದ್ದಾರೆ ಅವರ ಪ್ರತಿಕ್ರಿಯೆ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಪ್ರತಿಕ್ರಿಯೆಯನ್ನು ಸಲ್ಲಿಸಬಹುದು ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು. ಈ ಒಂದು ಬೆಳವಣಿಗೆಗೆ ಸದ್ಯಕ್ಕೆ ಅಭಿಷೇಕ್ ಮನು ಸಿಂಘ್ವಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಸಮರ್ಪಕ ಕಾರಣಗಳನ್ನು ನೀಡಿಲ್ಲ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ಪ್ರತಿಕ್ರಿಯೆಯನ್ನ ತಾವು ಸಲ್ಲಿಸಬಹುದು ಪ್ರತಿವಾದಿಗಳು ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಾಗ್ಬೋದು ಅನ್ನೋದೇ ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಮತ್ತು ಕ್ಯೂರಿಯಾಸಿಟಿ. ತನಿಖೆಗೆ ಅನುಮತಿಯನ್ನು ನೀಡಬಹುದಾ ಅನ್ನುವಂಥ ಪ್ರಶ್ನೆ ಇದೆ. ಮಧ್ಯಪ್ರದೇಶದ ಪ್ರಕರಣವನ್ನ ಸಿಂಘ್ವಿ ಅವರು ಉಲ್ಲೇಖ ಮಾಡಿದ್ದಾರೆ. ಮಧ್ಯಪ್ರದೇಶದ ಪ್ರಕರಣ ಯಾವುದು ಅಂತಂದ್ರೆ ಇದೇ ವಿಚಾರವನ್ನ ಪ್ರಾಸಿಕ್ಯೂಷನ್ ಅಲ್ಲಿಯೂ ಕೂಡ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ ಈಗಾಗಲೇ. ಬಹುಶಃ ಅದೇ ವಿಚಾರವನ್ನ ಮತ್ತೆ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿರುವಂತಹದ್ದು ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಏನ್ ಪ್ರಕರಣ ಮಧ್ಯಪ್ರದೇಶದ್ದು ಅಂತಂದ್ರೆ ಮಧ್ಯಪ್ರದೇಶದ ಸರ್ಕಾರ ವರ್ಸಸ್ ಪೊಲೀಸ್ ವಿಶೇಷ ತಂಡ. ಈ ಎರಡು ವಿಚಾರಗಳು ಸರ್ಕಾರ ವರ್ಸಸ್ ಪೊಲೀಸ್ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಅವಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡುತ್ತೆ. ಆ ಆದೇಶದ ವಿಚಾರವನ್ನ ಈಗಾಗಲೇ ರಾಜ್ಯಪಾಲರು ತಮ್ಮ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕಾಪಿಯಲ್ಲಿ ಪಾಯಿಂಟ್ ನಂಬರ್ 9 ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಆ ಪ್ರಕಾರವನ್ನೇ ಅದೇ ವಿಚಾರವನ್ನ ಈಗ ಸದ್ಯಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಪ್ರಸ್ತಾಪ ಮಾಡಿರೋದು. ಮಧ್ಯಪ್ರದೇಶದ ಪ್ರಕರಣ ಯಾವಾಗ ಮಧ್ಯಪ್ರದೇಶದ ಪ್ರಕರಣವನ್ನು ಉಲ್ಲೇಖ ಮಾಡ್ತಾರೋ ಅಭಿಷೇಕ್ ಮನು ಸಿಂಘ್ವಿ ಅವರು, ನ್ಯಾಯಮೂರ್ತಿಗಳು ಅದು ಬೇರೆ ಇದು ಬೇರೆ, ಎರಡಕ್ಕೂ ಕೂಡ ಸಾಮ್ಯತೆ ಇಲ್ಲ, ಅದಕ್ಕೆ ಹೋಲಿಸಬೇಡಿ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ಅದು ಬೇರೆ, ಇಲ್ಲಿರೋದೇ ಪ್ರಕರಣ ಬೇರೆ, ಅದನ್ನು ನೀವು ಎರಡಕ್ಕೂ ಕೂಡ ಮ್ಯಾಚ್ ಮಾಡೋದು ಸರಿಯಲ್ಲ ಅಂತೇಳಿ ನ್ಯಾಯಮೂರ್ತಿಗಳಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಹೇಗೆ ಬೇರೆ ಆಗುತ್ತೆ, ಅದು ಯಾವ ಥರ ಅಂತ ನೋಡೋದಾದ್ರೆ ಅಲ್ಲಿನ ವಿಚಾರಗಳು ಈಗ ಇಲ್ಲಿ ನೋಡಿ, ಇಲ್ಲಿ ಮೂಢ ವಿಚಾರ ನೋಡಿ. ಈಗ ಪ್ರಮುಖವಾಗಿ ಸಿಂಪಲ್ ಆಗಿ ಹೇಳೋದಾದ್ರೆ ನೋಡಿ, ಮೂಢ ಹಗರಣ ಎಷ್ಟೋ ಜನ ಕೇಳ್ತಾರೆ, ಏನು ಸರಿದ ಹಗರಣ ಏನು ಸರಿದ ಹಗರಣ ಅಂತೇಳಿ. ಈಗ ನಿಮ್ಮ ಹತ್ರ ಒಂದು ಸೈಟ್ ಇರುತ್ತೆ, ಅದರ ಸೈಟ್ನ ಬೆಲೆ ಎಷ್ಟು, ಒಂದು 50 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. ಅದು ಮೂಢ ತಗೊಳ್ಳುತ್ತೆ. ಅದು ತೊಗೊಂಡಾಗ ನಿಮ್ಗೆ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಜಾಗದಲ್ಲಿ ನಿಮಗೆ ಅದೇ ವರ್ತಿರುವಂಥ 50 ಲಕ್ಷ ರೂಪಾಯಿ ವರ್ತಿರುವಂಥ ಜಾಗವನ್ನು ನಿಮ್ಗೆ ಕೊಡಬೇಕು. ಆದರೆ ಇವ್ರೇನು ಮಾಡ್ತಾರೆ, 5 ಕೋಟಿ ರೂಪಾಯಿ ವರ್ತ್ ಪ್ರಾಪರ್ಟಿ ತೊಗೊಂಡ್ಬಿಡ್ತಾರೆ ಅಂತೇಳಿ. ಇದೇ ಇಲ್ಲಿ ಆಗಿರುವಂಥದ್ದು. ಸಿಂಪಲ್ ಇಷ್ಟೇ, ಎಷ್ಟು ಪ್ರಾಪರ್ಟಿ ವ್ಯಾಲ್ಯೂ ಇರುತ್ತೋ ಅಷ್ಟೇ ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿನ ಬೇರೆ ಜಾಗದಲ್ಲಿ ಅವ್ರು ತಗೋಬೇಕು. ಆದರೆ ಇಲ್ಲಿ ಇವರು ದೂರದಾರ ಮಾಡ್ತಿರುವಂಥ ಕಂಪ್ಲೇಂಟ್ ಏನು, ಇದಕ್ಕೆ 10 ಪಟ್ಟಷ್ಟು ಇವ್ರು ತಗೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಇರುವಂಥ ಬೆಲೆ ಬಾಳುವಂಥ ಜಾಗ ಇವ್ರು ಕೊಟ್ಟರೆ ಅಷ್ಟೇ ಬೆಲೆ ಬಾಳುವಂಥ ಜಾಗ ಗುರುತಿಸಿ ಇವರಿಗೆ ಕೊಡಬೇಕು. ಪರ್ಯಾಯ ನಿವೇಶನ ತೆಗೆದುಕೊಳ್ಳುವಾಗಲೇ ಎಡವಟ್ಟಾಗಿದೆ ಅಂತದ್ದು ಇಲ್ಲಿ ಒಂದಷ್ಟು ವಿಚಾರ. ಸೊ ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತದ್ದು ನೋಡಿ. ಅದು ಈಗ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ರೆಸಲ್ಯೂಷನ್ ಆಗಿದೆ 2020ರಲ್ಲಿ ಅಂತೇಳಿ ಇಲ್ಲಿ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ತುಷಾರ್ ಮೆಹ್ತಾ ಅವರು ಪ್ರತಿವಾದವನ್ನ ಈಗ ಶುರು ಮಾಡಿದ್ದಾರೆ. ಯಾವಾಗ ಪ್ರತಿವಾದಿಗಳು ವಿವರವಾದಂಥ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಿ, ಅದರ ಜೊತೆಗೆ ಬರಲಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೋ ಅದರ ಬೆನ್ನಲ್ಲೇ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಇಷ್ಟೊತ್ತವರೆಗೂ ಸಿದ್ದರಾಮಯ್ಯ ಪರ ವಾದವನ್ನ ಮಂಡಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಸುಮಾರು 1 ಗಂಟೆ ಕಾಲ ಅವರು ವಾದವನ್ನ ಮಂಡಿಸಿದ ಬಳಿಕ ಈಗ ತುಷಾರ್ ಮೆಹ್ತಾ ವಾದ ಆರಂಭ ಆಗಿದೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ತಮ್ಮ ವಾದವನ್ನ ಆರಂಭ ಮಾಡಿದ್ದಾರೆ. ಈಗ ಇವರು ಯಾವ ರೀತಿಯಾದಂಥ ವಾದವನ್ನ ಮಾಡ್ತಾರೆ ಅನ್ನೋದು ಕುತೂಹಲ. ಒಂದು ರೀತಿ 2020 ಮ್ಯಾಚ್ ತರ ಬಾರಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರೋದು. ಯಾಕಂದ್ರೆ ವಿಚಾರ ಅಭಿಷೇಕ್ ಮನು ಸಿಂಘ್ವಿ ಅವರು ಏನೆಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಪ್ರತಿ ಒಂದಕ್ಕೂ ಕೂಡ ಕೌಂಟರ್ ಕೊಡಬೇಕಾದಂತ ಕೆಲಸ ಆಗುತ್ತೆ. ಕಾರಣ ಇಷ್ಟೇ, ತನಿಖೆಗೆ ಅನುಮತಿಯನ್ನ ನೀಡಬೇಕು, ಅದು ಮೇನ್ ಮೋಟಿವ್. ಏನಕ್ಕೆ 2020 ಮ್ಯಾಚ್ ಇವತ್ತೇ ಫೈನಲ್
ಯಾಕೆ CM ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿನಾ ತಪ್ಪ ಅಥವಾ ಅದು ಹೋಲ್ಡ್ ಆಗುತ್ತಾ? ಈಗ ಇದೆಲ್ಲ ಬೇಡ ವೀಕ್ಷಕರೇ, ಇನ್ನೂ ಸುಲಭವಾಗಿ ನಿಮ್ಗೆ ಹೇಳೋದಾದ್ರೆ CM ಸಿದ್ದರಾಮಯ್ಯ ಅವರಿಗೆ ಈಗ ಸಂಕಷ್ಟನ ಅಥವಾ ರಿಲ್ಯಾಕ್ಸಾ ಅನ್ನೋದೇ ಈಗ ಇರುವಂಥ ವಿಚಾರ. ರಾಜ್ಯಪಾಲರಾಗಿರುವಂಥ ಗೆಹ್ಲೋಟ್ ಅವರ ಪರ ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಮಧ್ಯಂತರ ತಡೆ ನೀಡಲು ಮನಸ್ಸಿಲ್ಲ. ಏನಂತ ಹೇಳಿದ್ದಾರೆ? ಮಧ್ಯಂತರ ತಡೆಯನ್ನ ಕೊಡೋದಕ್ಕೆ ಮನಸ್ಸು ಇಲ್ಲ. ಅವರಿಗೆ ಬೇಕಾಗಿರೋದು ನೋಡಿ ಇಲ್ಲಿ ಒಂದು ಕಡೆ ತುಷಾರ್ ಮೆಹ್ತಾ ಅವರು ವಾದವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಈ ವಿಚಾರಗಳಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಅಲ್ಲ, ಸಿಂಘ್ವಿ ಅವರು ಇಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿರೋದು ಸರ್ಕಾರವನ್ನ ಅತಂತ್ರ ಮಾಡೋದು ಅಂತ ಸಿಂಘ್ವಿ ಅವರು ಮಾಡ್ತಾ ಇರುವಂತ ಪಾಯಿಂಟ್ ಇದು. ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ದಾರೆ, ಸರ್ಕಾರವನ್ನ ಅತಂತ್ರ ಮಾಡಬೇಕು. ಹಾಗಾಗಿ ಇಷ್ಟಲ್ಲ ನೋಡಿ, ಎಸ್ ಪೊನ್ನಣ್ಣ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ನಡೆಸಿದಂಥ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಏನ್ ಮಾಡ್ತೀರಿ ಈಗ ನೀವು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದು ಕಾನೂನು ಬಾಹಿರಕವಾಗಿ ಅವರು ತನಿಖೆಗೆ ಅನುಮತಿಯನ್ನು ಕೊಟ್ಟಿರೋದು. ಇದೇ ವಿಚಾರವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ವಿಚಾರಣೆ ಆರಂಭದಲ್ಲಿ ಹೇಳಿದ್ರು. ಸಾಂವಿಧಾನಿಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಅನುಮತಿ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಅಲ್ಲಿ ತಿಳಿಸಿಲ್ಲ. ನೋಡಿ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿರುವಂಥ ವಿಚಾರ, ಸರ್ಕಾರವನ್ನು ಅತಂತ್ರ ಮಾಡೋದು ಅವ್ರಿಗೆ ಬೇಕು, ಮಧ್ಯಂತರ ತಡೆ ನೀಡೋದು ಮನಸ್ಸೇ ಇಲ್ಲ ಅವ್ರಿಗೆ. ಫ್ರೆಂಡ್ಲಿ ಗವರ್ನರ್ ಅಂತೆಲ್ಲ ಮಾತಾಡೋದು ಬೇಡ ಅಂತೇಳಿ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಈಗ ಆರಂಭಿಸಿದ್ದಾರೆ. ರಾಜ್ಯಪಾಲರ ಕಚೇರಿ ಒಂದು ಸಾಂವಿಧಾನಿಕ ಹುದ್ದೆ ಇರುವಂತ ಕಚೇರಿ. ಅಂದ್ರೆ ಅವರು ರಾಜಕೀಯ ಸಹಪಾಠಿ ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ತಾವರ್ಚಂದ್ ಗೆಹ್ಲೋಟ್ ಅವರೆಲ್ಲ ಸೆಷನ್ ಅಲ್ಲಿ ಇರುವಾಗ ಅದನ್ನ ನೆನಪು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅದು ಬೇಡ, ಅದು ಸಾಂವಿಧಾನಿಕ ಹುದ್ದೆ. ಫ್ರೆಂಡ್ಲಿ ಗವರ್ನರು ಮತ್ತೊಂದು ಮಗದೊಂದು ಕರೆಯೋದು ಬೇಡ ಅಂತ. ಯಾಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಫ್ರೆಂಡ್ಲಿ ಗವರ್ನರ್ ಅಂತ ಹೇಳಿದ್ರು ಅಂತಂದ್ರೆ, ಈಗ 3 ಜನ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟರು, ಅದು ನನಗೆ ಸಮಾಧಾನ ತೃಪ್ತಿ ಆಗಿದೆ, ಹಾಗಾಗಿ ನಾನು ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ. ನಾಳೆ ಇನ್ನೊಬ್ರು ಹೋಗಿ ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ಫ್ರೆಂಡ್ಲಿ ಆಗಿ ಅವ್ರನ್ನ ಅದನ್ನ ಸ್ವೀಕರಿಸಿ ತನಿಖೆ ಕೊಟ್ಬಿಡ್ತಾರಲ್ಲ, ಆ ಅರ್ಥದಲ್ಲಿ ಅವರು ಫ್ರೆಂಡ್ಲಿ ಗವರ್ನರ್ ಅಂತ ಹೇಳಿರೋದು. ಎಲ್ಲರಿಗೂ ನಿಲುಕುವಂತ ರಾಜ್ಯಪಾಲರು, ಎಲ್ಲರಿಗೂ ಬೇಗ ವ್ಯಂಗ್ಯ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರಲ್ಲಿ. ಅದೆಲ್ಲ ಪದ ಬಳಕೆ ಮಾಡೋದು ಸರಿಯಲ್ಲ ಅಂತ ಹೇಳಿ ರಾಜ್ಯಪಾಲರ ಕಚೇರಿ ಸಾಂವಿಧಾನಿಕ ಹುದ್ದೆ ಅಂತೇಳಿ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಫ್ರೆಂಡ್ಲಿ ಗವರ್ನರ್ ಅಂತೆಲ್ಲ ಮಾತಾಡೋದು ಬೇಡ, ಅನ್ನೊಂದು ಸಾಂವಿಧಾನಿಕ ಹುದ್ದೆ ಗವರ್ನರ್, ಅದು ಮಾತಾಡೋದು ಬೇಡ ಅಂತ ಹೇಳಿ ಅಲ್ಲಿ ತಿಳಿಸಿರೋದು. ಮುಖ್ಯವಾದಂತಹ ವಿಚಾರ ನಾಗೇಂದ್ರ ಬಾಬು, ಈಗಾಗಲೇ ಪ್ರಾಸಿಕ್ಯೂಷನ್ ಅಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದ್ರ ಜೊತೆಗೆ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಬಹುದು ಅನ್ನೋದ್ರ ಬಗ್ಗೆ ಇರೋದ್ರಿಂದ ಈಗ ಕ್ರಿಮಿನಲ್ ಕೇಸ್ ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾಗುತ್ತಾ ಇಲ್ವಾ ಅನ್ನೋದು ಈಗ ಬಹಳ ಮುಖ್ಯವಾಗುತ್ತೆ. ಅದಕ್ಕಾಗಿ ಅನುಮತಿಯನ್ನು ಈಗಾಗಲೇ ಪಡೆಯಲಾಗಿದೆ. ಕೋರ್ಟ್ ಅಲ್ಲಿ ಏನಾಗುತ್ತೆ, ತುಷಾರ್ ಮೆಹ್ತಾ ಅವರ ಪ್ರತಿವಾದ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅದ್ರ ಮೇಲೆ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಒಂದು ವಿಚಾರ ನೋಡಿ, ಈಗ ಒಂದು ವಿಚಾರ ಪ್ರಸ್ತಾಪ ಮಾಡಲೇಬೇಕು ನಮ್ಮ ವೀಕ್ಷಕರಿಗೆ. ಒಂದು ಕಡೆ CM ವಿಚಾರವಾಗಿ ಇವತ್ತು ಹೈಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಮುಂದುವರಿಸಬೇಕಾ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ, ಒಂದು ಕುತೂಹಲ. ಮತ್ತೊಂದು ಕಡೆ ಘಟಾನುಘಟಿ ವಕೀಲರು ಇವತ್ತು ಅಲ್ಲಿ ವಾದ ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ, ಅವ್ರಿಗೆ ಪ್ರತಿವಾದವನ್ನ ಮಂಡಿಸೋದಕ್ಕೆ ರಾಜ್ಯಪಾಲರ ಪರ ವಕೀಲರಾಗಿ ಯಾರು ಬಂದಿದ್ದಾರೆ? ತುಷಾರ್ ಮೆಹ್ತಾ ಅವರು ಬಂದಿದ್ದಾರೆ. CV ನಾಗೇಶ್ ಅವರು ಬರ್ತಾರೆ. ಈಗ ಮುಂದಿನ ಹಂತದಲ್ಲಿ CV ನಾಗೇಶ್ ಅವರಿಂದ ಟೀಮ್ ಎಂಟ್ರಿ ಆಗುತ್ತೆ. ಸ್ನೇಹಮಯಿ ಕೃಷ್ಣ ಅವರ ಪರ ವಾದವನ್ನ ಮಂಡನೆ ಮಾಡೋದಕ್ಕೆ, ಪ್ರತಿವಾದವನ್ನ ಮಂಡನೆ ಮಾಡೋದಕ್ಕೆ ಅವ್ರು ಬರ್ತಾರೆ. ಮತ್ತೊಂದು ಕಡೆ TJ ಅಬ್ರಹಾಂ ಪರ ಪ್ರಭು ನಾವದಗಿ ಅವರು ಬರ್ತಾರೆ. ನೋಡಿ ಘಟಾನುಘಟಿ ಕ್ಯಾಬಿನೆಟ್ ತೀರ್ಮಾನದ ಬಳಿಕವೂ ಕೂಡ ನನ್ನ ವಾದ ಕಾನೂನುಬದ್ಧವಾಗಿದ್ರೆ ಸಾಕು ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ತಿಳಿಸಿದ್ದಾರೆ. ಕ್ಯಾಬಿನೆಟ್ ತೀರ್ಮಾನ ಬಳಿಕವೂ ಕೂಡ ತನಿಖೆಗೆ ಅನುಮತಿಯನ್ನ ಕೊಡಬಹುದು. ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದೆ, ತನಿಖೆಗೆ ಅನುಮತಿ ಕೊಡಬಾರದು ಅಂತೇಳಿ, ಅದನ್ನು ಮೀರಿ ಕೂಡ ತನಿಖೆಗೆ ಅನುಮತಿಯನ್ನು ನಾವು ಪ್ರಸ್ತಾಪ ಮಾಡ್ತಾ ಇದೀವಿ ನಾಗೇಂದ್ರ ಬಾಬು. ಮಧ್ಯಪ್ರದೇಶದ ವಿಚಾರ, ಅದನ್ನ ತುಷಾರ್ ಮೆಹ್ತಾ ಅವರು ಓದ್ತಾ ಇದ್ದಾರೆ. ಈಗ 2004ರ ಮಧ್ಯಪ್ರದೇಶ ಸ್ಪೆಷಲ್ ಪೊಲೀಸ್ ವರ್ಸಸ್ ಮಧ್ಯಪ್ರದೇಶ ಸರ್ಕಾರ, ಆ ಪ್ರಕರಣದ ಆದೇಶವನ್ನ ತುಷಾರ್ ಮೆಹ್ತಾ ಅವರು ಓದ್ತಾ ಇದ್ರು.
ಅಭಿಷೇಕ್ ಮನು ಸಿಂಘ್ವಿ ಅವರು ಇದೇ